ಗೈಸ್ ಇಲ್ಲಿ ಸೋಮವಾರಪೇಟೆ ಮಲ್ಲಳ್ಳಿ ಫಾಲ್ಸ್ ಅಲ್ಲಿ ಇದೀವಿ ನಾವು ಇವತ್ತು. ಪ್ರವಾಸಿ ಮಿತ್ರ ನಾಗೇಂದ್ರ ಅವ್ರು ನಮ್ಮ ಜೊತೆ ಇದ್ದಾರೆ. ನೆನ್ನೆ ಇಲ್ಲಿ ಇಬ್ರು ಸಿಗಾಕೊಂಡಿದ್ದಾರೆ, ಅವ್ರನ್ನ ರೆಸ್ಕ್ಯೂ ಮಾಡಿದೀರಾ, ಅದು ಹೇಗಾಯ್ತು ಅಂತ ನಮ್ಗೆ ಹೇಳ್ಬೋದಾ? ಆಂಧ್ರ ಪ್ರದೇಶದ ಒಂದು 5 ಜನ ಬಂದಿದ್ರು, ಬೆಳಿಗ್ಗೆ ಬೇಗ ಬಂದಿದ್ದಾರೆ. 10 ಗಂಟೆ ಬೆಳಿಗ್ಗೆನೆ ಸ್ವಲ್ಪ ನೀರ್ ಕಮ್ಮಿ ಇದೆ, ನೀರ್ ಕಮ್ಮಿ ಇರೋದ್ರಿಂದ ಮಿಸ್ ಆಗಿ ದಾಟ್ಬಿಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಮಿಸ್ ಎಲ್ಲ ಫುಲ್ ನೀಟಾಗಿ ಹಾಕ್ಬಿಟ್ಟಿವಿ, ಯಾರು ದಾಟ್ಬಾರ್ದು ಅಂತ. ಅಂತೂ ಏನ್ ಮಾಡಿದ್ರೆ ದಾಟ್ಬಿಟ್ಟಿದ್ದಾರೆ, ಇಬ್ರು ದಾಟಿದ್ದಾರೆ. ಅದರಲ್ಲಿ ಬಾಕಿ 3 ಜನದವರು ಒಬ್ಬ ಬಂದ್ಬಿಟ್ಟು ಡ್ಯೂಟಿಗೆ ಕೆಳಗಡೆ ಬರ್ತಾ ಇದೆ. ನಾನು ನೋಡ್ತೀನಿ, ಹೌದು ಎಲ್ಲ ಬಂಡೆ ಮಧ್ಯೆ ಸಿಗಾಕೊಂಡಿದ್ರು. ಮತ್ತೆ ಏನ್ ಮಾಡಿದೆ, ಅರ್ಧ ದಾರಿಯಿಂದ ಓಡ್ದೆ ಮಾಡಿ ಗೇಟ್ ಅವ್ರ ಹತ್ರ ಎಲ್ಲ ಮಾತಾಡ್ಬಿಟ್ಟು, ಅಂಗಡಿಯವ್ರ ಹತ್ರ ಮಾತಾಡಿ ಹಗ್ಗ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಸೀದಾ ಬಂದ್ಬಿಟ್ಟು ಆ ಹುಡುಗರನ್ನ ಕರ್ಕೊಂಡು ಇನ್ನೊಂದ್ 3 ಜನ ಟೂರಿಸ್ಟ್ ಬಂದಿದ್ರು ಮೈಸೂರವರು, ಅವರ ರಿಕ್ವೆಸ್ಟ್ ಮಾಡಿದೆ, ಹಿಂಗಪ್ಪ ಹಿಂಗ ಆಗ್ಬಿಟ್ಟಿದೆ ಅಂತ, ಬನ್ನಿ ಸರ್ ನಾವು ನಿಮ್ ಕೈ ಜೋಡಿಸಿ ಅಂತ ಹೇಳಿದ್ರು. ಡ್ಯಾಮ್ಗೆ ಫೋನ್ ಮಾಡಿಸಿ ಹೇಳಿ ನೀರ್ ಕಮ್ಮಿ ಮಾಡಿದ್ರು. ನೀರ್ ಕಮ್ಮಿ ಆದ್ಮೇಲೆ ನಮ್ಗೆ ಸ್ವಲ್ಪ ಈಸಿ ಆಯ್ತು ರೆಸ್ಕ್ಯೂ ಮಾಡಕ್ಕೆ. ಆಮೇಲೆ ಹಗ್ಗ ಕಟ್ಬಿಟ್ಟು ಹೇಳ್ಬಿಟ್ಟು ಅವ್ರನ್ನ ಸೇವ್ ಮಾಡಿದ್ವಿ ನಾವು. ಆಮೇಲೆ ಅವ್ರನ್ನ ಮೇಲ್ ಕರ್ಕೊಂಡು ಹೋದ್ರ? ಆಮೇಲೆ ಮೇಲ್ ಕರ್ಕೊಂಡೋದ್ವಿ. ಅವ್ರಿಗೆ ಸಮಾಧಾನ ಮಾಡಿ ಒಂದೆರಡು ಬುದ್ಧಿ ಮಾತು ಹೇಳಿ, ಇನ್ಯಾವುದೇ ತರಕ್ಕೂ ಮುಂದೆ ಇಲ್ಲಾಗ್ಲಿ ಎಲ್ಲಾಗ್ಲಿ ಇದೇ ತರ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಸ್ಟೇಷನ್ಗೆ ಕಳ್ಸಿಕೊಡ್ತೀವಿ. ಇಲ್ಲಿ ಅಡ್ವೆಂಚರ್ಗೆ ಮತ್ತೆ ಸ್ಟುಪಿಡಿಟಿಗೆ ಸ್ವಲ್ಪನೇ ವ್ಯತ್ಯಾಸ ಇರೋದು, ಜಾಸ್ತಿ ವ್ಯತ್ಯಾಸ ಇಲ್ಲ. ಅದನ್ನ ನೀವು ಕಂಡ್ಕೊಬೇಕು. ಅಡ್ವೆಂಚರ್ ಮಾಡಿ, ಆದ್ರೆ ಸ್ಟುಪಿಡಿಟಿ ಮಾಡಬೇಡಿ ಅಂತ ಹೇಳ್ತೀವಿ. ಎಲ್ಲ ಹೊರಗಡೆಯಿಂದ ಬರೋ ಅಂತಹ ಪ್ರವಾಸಿಗಳಿಗೆ ಒಂದು ಕಿವಿ ಮಾತು, ಸೇಫ್ ಆಗಿ ಬನ್ನಿ, ಸೇಫ್ ಆಗಿ ಹೋಗಿ.